ನಮಸ್ಕಾರ ಸ್ನೇಹಿತರೆ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಸ್ನೇಹಿತರೆ. ನಿಮ್ಮಿಂದ ಒಂದು ಲೈಕ್ ಬರಲಿ ಸ್ನೇಹಿತರೆ. ಬನ್ನಿ ಸ್ಟೋರಿನ ಹೇಳ್ತೀನಿ. ನನಗೆ ಎಲ್ಲ ಗೊತ್ತು, ನನ್ನಿಂದ ಯಾಕೋ ಕಂದ ಮುಚ್ಚಿಡ್ತೀಯ? ಈ ಅಮ್ಮನ ಮೇಲೆ ನಂಬಿಕೆ ಇಲ್ವೇನೋ? ಆಗಲ್ಲಮ್ಮ, ನೀನು ಸುಮ್ಮನೆ ಇರೋ ಕಂದ. ನೀನು ಡಾಕ್ಟ್ರ್ ಅಲ್ಲ ಅಂತ ನನಗೆ ಗೊತ್ತು. ದಿ ಗ್ರೇಟ್ CID ಅಂತಲೂ ಗೊತ್ತು. ನೀನು ರತ್ನಾಳ ಕೇಸ್ ಬಗ್ಗೆ ಪತ್ತೆದಾರಿ ಕೆಲಸ ಮಾಡ್ತಿದ್ದೀಯಾ ಅಂತಲೂ ಗೊತ್ತು ಎನ್ನುತ್ತಾಳೆ ಲಕ್ಷ್ಮೀದೇವಿ. ಅಮ್ಮ ಅಮ್ಮ ಮೆತ್ತಗೆ ಮಾತಾಡಮ್ಮ. ಇದೆಲ್ಲ ಹೇಗೆ ಗೊತ್ತಾಯ್ತಮ್ಮ? ಯಾರೋ ಹೇಳಿದ್ರು ಕಣಪ್ಪ. ಹಾಗಾದರೆ ನಿಜ ಅಂತಾಯಿತು ಅಲ್ವ ಕಂದ ಎಂದು ಲಕ್ಷ್ಮೀದೇವಿ ಹೇಳುತ್ತಾಳೆ. ಹೌದಮ್ಮ, ಆದರೆ ನಿಜ ಹೇಳಿ, ನಿಮಗೆ ಯಾರೋ ಇದನ್ನೆಲ್ಲ ಹೇಳಿದ್ದು ಅಂತ? ರತ್ನಾನೇ ಹೇಳಿದ್ದು ಕಂದ. ಒಂದು ಕ್ಷಣ ಪ್ರಕಾಶ್ ಆಶ್ಚರ್ಯಕ್ಕೆ ಒಳಗಾಗುತ್ತಾರೆ. ಯಾಕಪ್ಪ, ಏನಾಯಿತು ಕಂದ? ಏನಿಲ್ಲಮ್ಮ, ನನಗೆ ಸ್ವಲ್ಪ ಕೆಲಸ ಇದೆ, ಹೊರಗಡೆ ಹೋಗಿ ಬರಲಾ ಅಪ್ಪ? ನಾನು ಬರ್ತೀನಿ ಎಂದು ಪ್ರಕಾಶ್ ಹೊರಡುತ್ತಾರೆ. ನಂತರ ರತ್ನಾಳ ಮನೆಗೆ ಹೋಗುತ್ತಾರೆ. ಪ್ರಕಾಶ್ ಸರ್ ಬನ್ನಿ. ಅಮ್ಮ, ಪ್ರಕಾಶ್ ಸರ್ ಬಂದಿದ್ದಾರೆ, ಕಾಫಿ ತಗೊಂಡು ಬಾ ಅಮ್ಮ ಎನ್ನುತ್ತಾಳೆ ರತ್ನ. ಆರೋಗ್ಯ ಹೇಗಿದೆ ರತ್ನ? ನೀವು ಬಿಡಿ, ಚೆನ್ನಾಗೇ ಇರ್ತೀರಾ ಎನ್ನುತ್ತಾರೆ ಪ್ರಕಾಶ್. ಯಾಕೆ ಸರ್ ಈ ವ್ಯಂಗ್ಯ ನುಡಿ? ಏನಿಲ್ಲ ರತ್ನ ಅವರೇ, ನಿಮ್ಮ ಜೊತೆ ಸ್ವಲ್ಪ ಪರ್ಸ್ನಲ್ಲಾಗಿ ಮಾತನಾಡಬೇಕು, ಬನ್ನಿ ಹೊರಗಡೆ ಹೋಗೋಣ ಎಂದು ಪ್ರಕಾಶ್ ಹೇಳುತ್ತಾರೆ. ಅದನ್ನು ಕೇಳಿಸಿಕೊಂಡ ವಸಂತಮ್ಮ, ಕಾಫಿ ಕುಡ್ಕೊಂಡು ಹೋಗಪ್ಪ ಪ್ರಕಾಶ್ ಎನ್ನುತ್ತಾಳೆ. ನಾನು ಮತ್ತೆ ಇಲ್ಲಿಗೆ ಊಟಕ್ಕೆ ಬರ್ತೀನಮ್ಮ ಎನ್ನುತ್ತಾರೆ ಪ್ರಕಾಶ್. ನಂತರ ರತ್ನ ಮತ್ತು ಪ್ರಕಾಶ್ ಊರಿನ ಪಕ್ಕದಲ್ಲೇ ಇದ್ದ ಹೊಳೆಯ ಹತ್ತಿರ ಹೋಗುತ್ತಾರೆ. ಸರ್, ಈ ದಿನ ನೀವು ಬೇಜಾರಿನಲ್ಲಿ ಇದ್ದೀರಾ? ಯಾಕೆ, ಏನಾಯಿತು ಸರ್? ನಿಮಗೆ ಕಳೆದ 1 ವರ್ಷದಿಂದ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯ ಸರಿ ಇರಲಿಲ್ಲ. ಇವಾಗ ಗುಣವಾಗಿದ್ದೀರಿ. ಆದರೆ ನಿಮ್ಮ ಜೀವನದಲ್ಲಿ ಕಹಿ ಘಟನೆ ನಡೆದಿದೆ, ಅದು ಕೂಡ ನಿಮಗೆ ನೆನಪಿಗೆ ಬಂದಿದೆ. ಜೊತೆಗೆ ನನ್ನ ಬಗ್ಗೆನೂ ಕೂಡ ನಿಮಗೆ ಗೊತ್ತಾಗಿದೆ. ಹಾಗಾದರೆ ನೀವು ಹೇಳಿ, ಇದು ಹೇಗಾಯಿತು ಅಂತ ಎಂದು ಪ್ರಕಾಶ್ ಕೇಳುತ್ತಾರೆ. ರತ್ನಾಳ ಕಣ್ಣಿನಂಚಿನಲ್ಲಿ ನೀರು ಬರುತ್ತದೆ. ನಿಮ್ಮ ದುಃಖ ನನಗೆ ಅರ್ಥ ಆಗುತ್ತೆ ರತ್ನ. ನಮ್ಮ ಅಮ್ಮನಿಗೆ ಹೇಳಿದ ಎಲ್ಲ ವಿಷಯವನ್ನು ಈಗ ನೀವು ನನಗೆ ಹೇಳಿ ಎಂದು ಪ್ರಕಾಶ್ ಕೇಳುತ್ತಾರೆ. ಸರ್, ಎಲ್ಲರೂ ತಿಳಿದಿರುವ ಹಾಗೆ ಆಸಿಡ್ ದಾಳಿಗೆ ಬಲಿಯಾಗಿರುವ ಹುಡುಗಿ ನಿಮ್ಮ ತಂಗಿ ಅಲ್ಲ ಸರ್ ಎನ್ನುತ್ತಾಳೆ ರತ್ನ. ಏನು ಹೇಳ್ತಾ ಇದ್ದೀರಾ ರತ್ನ? ನನ್ನ ತಂಗಿ ಅಲ್ವಾ, ಮತ್ತಿನ್ಯಾರು? ಮನೆಯವರೆಲ್ಲ ಭಾಗ್ಯ ಅಂತ ಯಾಕೆ ಹೇಳಿದ್ರು ಎಂದು ಪ್ರಕಾಶ್ ಕೇಳುತ್ತಾರೆ. ನನ್ನ ಪ್ರಾಣ ಸ್ನೇಹಿತೆಯ ಜೀವವನ್ನು ಉಳಿಸಲು ಮತ್ತು ನಿಮ್ಮ ಮನೆಯವರೆಲ್ಲರಿಗೂ ನಿಮಗೂ ಕೂಡ ಅವಳು ಹತ್ತಿರದವಳಾಗಿದ್ದಾಳೆ ಸರ್. ಅದಕ್ಕಾಗಿ ಭಾಗ್ಯಾಳಿಗೋಸ್ಕರ ಎಂದು ಭಾಗ್ಯಾಳಿಗೆ ಆಗಿದ್ದು ಎಂದು ನಿಮ್ಮ ತಂದೆ ತಾಯಿ ಹೇಳಿದ್ದಾರೆ. ನಿಮ್ಮ ಸ್ನೇಹಿತೆನಾ? ಯಾರ ಸ್ನೇಹಿತೆ? ಆ ಹುಡುಗಿ ಹೆಸರೇನು ರತ್ನ ಅವರೇ? ಸರ್, ನೀವು ಪ್ರೀತಿ ಮಾಡ್ತಾ ಇರುವ ಭವಾನಿನೇ ನನ್ನ ಸ್ನೇಹಿತೆ. ಈ ವಿಷಯವೆಲ್ಲ ನಿಮಗೆ ತಿಳಿಯಬಾರದೆಂದು ಈ ರೀತಿ ನಿಮ್ಮ ತಂದೆ ತಾಯಿ ಹೇಳಿದ್ದಾರೆ ಸರ್ ಎಂದು ರತ್ನ ಹೇಳುತ್ತಾಳೆ. ಹಾಗಾದರೆ ಆಸಿಡ್ ದಾಳಿ ಮಾಡಿದ ಆ ವ್ಯಕ್ತಿ ಯಾರೆಂದು ನಿಮಗೆ ಗೊತ್ತು? ಯಾರು ಹೇಳಿ ರತ್ನ? ಆ ದಿನ ಆಸ್ಪತ್ರೆಗೆ ಬಂದ ನಿಮ್ಮ ಸ್ನೇಹಿತ ಭಾರ್ಗವ್ ಸರ್. ಅವನಿಂದ ಭವಾನಿಗೆ ಯಾವಾಗಲೂ ತೊಂದರೆ ಆಗುತ್ತಿತ್ತು ಎನ್ನುತ್ತಾಳೆ ರತ್ನ. ಅತಿ ಕೋಪದಿಂದ, ಭಾರ್ಗವ್ ಪಾಪಿ, 3 ಹೆಣ್ಣು ಮಕ್ಕಳ ಜೀವನದ ಜೊತೆ ಆಟ ಆಡಿದ್ದೀಯಾ ಎಂದು ಎಲ್ಲ ಸಾಕ್ಷಿ ಆಧಾರದ ಮೇಲೆ ಭಾರ್ಗವ್ನನ್ನು ಜೈಲಿಗೆ ಹಾಕುತ್ತಾರೆ ಪ್ರಕಾಶ್. ಒಂದು ಒಳ್ಳೆ ಹುಡುಗನ ಜೊತೆ ರತ್ನಾಳ ಮದುವೆ ನಡೆಯುತ್ತದೆ. ಪ್ರಕಾಶ್ಗೂ ಮತ್ತು ಭವಾನಿಗೂ ಕೂಡ ಮದುವೆ ನಡೆಯುತ್ತದೆ. ಧನ್ಯವಾದಗಳು ಸ್ನೇಹಿತರೆ. ಶುಭಂ.